ಫೈನಲಿ ಬಿಟ್ಟಿದ್ದಾರೆ KSRTC ಬಸ್ಸನ್ನು. ಇವಾಗ ನೀರು ಒಳಗಡೆ ಹೋಗ್ತೀನಿ ನೋಡಿ, ಒಳಗಡೆ ಏನೆಲ್ಲ ಇದೆ ಅಂತ ಕಾಣಿಸುತ್ತೆ. ಇಲ್ಲಿ ಮೆಟ್ಲಿಂಗ್ ಅಂತ ಏನು ಹೇಳಿದ್ರಿ, ದಯವಿಟ್ಟು ಮೆಟ್ಲಿಂಗ್ ಮಾತ್ರ ಮಾಡಿಸ್ಕೊಡೋಕೆ ಹೋಗ್ಬೇಡಿ. ರೋಡ್ ಹಾಕಾಗಿದ್ರೆ ಹಾಕ್ಬಿಡಿ ಸರ್. ಅಲ್ಲಿ ಬಸ್ಗಳು ಹೋಗೋದಕ್ಕೆ ಎಲ್ಲ ದಾರಿ ಮಾಡ್ಕೊಡ್ತಾ ಇದೀವಿ. ಯಾವಾಗಲೂ ಬರದೇ ಇರೋ ಊರಲ್ಲಿ KSRTC ಬಸ್ ಅಥವಾ ಬಸ್ಗಳನ್ನು ನೋಡಿದಾಗ ಆಗೋ ಖುಷಿನೇ ಬೇರೆ. ನೋಡಿ ಇವಾಗ ಬರುತ್ತೆ. ಒಬ್ಬ ಮನ್ಸ ನೀರೊಳಗಡೆ ಎಷ್ಟೊತ್ತು ಇರ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಫೈನಲಿ ನಾವು KSRTC ಬಸ್ಸನ್ನ ನಮ್ಮೂರಿಗೆ ಬಿಡಿ ಅಂದ್ಬಿಟ್ಟು ಒಂದು ವರ್ಷದಿಂದನೂ ಹೇಳ್ಕೊಂಡು ಬರ್ತಾನೆ ಇದ್ವು. ಫೈನಲಿ ಇವತ್ತಿಂದ KSRTC ಬಸ್ಸನ್ನು ಬಿಡ್ತೀವಿ ಅಂದ್ಬಿಟ್ಟು ಆಲ್ರೆಡಿ KSRTC ಬಸ್ ಬಂದಿದೆ. ಇವತ್ತು ಮೊದಲನೇ ದಿನ ಅಂತ ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವಾಗ ಅಲ್ಲೋಗಿ ಪೂಜೆ ಎಲ್ಲ ಮಾಡಿ ಮೊದಲನೇ ಸಲ ಸ್ವತಂತ್ರ ಸಿಕ್ಕಿ 78 ವರ್ಷ ಆಯಿತು. ಫಸ್ಟ್ ಟೈಮ್ ನಮ್ಮೂರಿಗೆ KSRTC ಬಸ್ಸನ್ನು ಬಿಡಿಸಿರೋದು. ಆಲ್ರೆಡಿ ಅಲ್ಲಿ ಬಸ್ ಬಂದಿದೆಯಂತೆ. ಆ ಬಸ್ಸಿಗೆ ಪೂಜೆ ಮಾಡಬೇಕು, ಮತ್ತೆ ಶಾಸಕರು ಬರ್ತಾರೆ. ನಮ್ಮ ರೋಡ್ ಏನಿದೆ ಅದಕ್ಕೆ ಗುದ್ಲಿ ಪೂಜೆ ಕೂಡ ಇವತ್ತೇ ಮಾಡಿಸ್ತೀವಿ. ಸೊ ಇವಾಗ ಡೈರೆಕ್ಟ್ ಅಲ್ಲಿಗೆ ಹೋಗೋಣ ಬನ್ನಿ. ಬಸ್ಗಳು ಹೋಗೋದಕ್ಕೆ ಎಲ್ಲ ದಾರಿ ಮಾಡ್ಕೊಡ್ತಾ ಇದೀವಿ. ಫೈನಲಿ ಬಿಟ್ಟಿದ್ದಾರೆ KSRTC ಬಸ್ಸನ್ನು ನಮ್ಮೂರಿಗೆ. ಸೊ ಓಕೆ, ಇನ್ಮೇಲೆ ಡೈಲಿ ಬರುತ್ತಂತೆ. ಫಸ್ಟ್ ದಿನ ಅಲ್ವಾ, ಎಲ್ಲ ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡ್ರಿ ಮಕ್ಕಳ ಮುಖದಲ್ಲಿ ಸಂತೋಷ ನೋಡ್ರಿ. ಏನ್ರಾ ಎಷ್ಟನೇ ಕ್ಲಾಸ್ ಎಲ್ಲ? 3 ಹಾರಾ. ದೊಡ್ಡವರು ಮಾತೆ ಹಂಗಾರೆ ಇರಲಿ, ಮಕ್ಕಳಿಗಾಗಿ ಮಾಮೂಲಿ ಅಲ್ಲಿ ಬರೋ ಬಸ್ಗಳನ್ನ ಬೆಳಿಗ್ಗೆ 1-2 ಬಸ್ಸು, ಸಾಯಂಕಾಲ 1-2 ಬಸ್ ಬಂದ್ರೆ ಇದೇ ಸಪ್ರೇಟ್ ಹಿಂಗೆ ಕೊಟ್ಬಿಡ್ತೀವಿ. ಬೇರೆ ಯಾವ ಬಸ್ ಬಂದಿಲ್ಲ, ಸಪ್ರೇಟ್ ಇದೇ ಬಸ್. ಗುದ್ಲಿ ಪೂಜೆ ಆಗ್ಲಿ ಬಸ್ ಪೂಜೆ ಆಗ್ಲಿ. ಉಗೇ ಮಾದಪ್ಪ, ಉಗೇ ಮಾದಪ್ಪ. ಓಕೆ ಓಕೆ ಏನು ಒಂದು ತೀರ್ಮಾನ ತಗೊಂಡಿದ್ದಾರೆ. ಇದೊಂದು ಕಿಲೋಮೀಟ್ರು ಅಗಲ ಮಾಡಿ ಮೆಟ್ಲಿಂಗ್ ಮಾಡಲಿಕ್ಕೆ ನಾನು ಆಗ್ಬೇಕಂತ ಹೇಳಿದ್ದೇನೆ. ಮೆಟ್ಲಿಂಗ್ ಆದ್ರೆ ಬೇಡ ಹೇಳ್ಬೇಕು. ಒಂದು ನಿಮಿಷ ಮಾತಾಡಬೇಕು. ನಮ್ದು ಹಾಕ್ಬಿಡ್ಲಿ ಅಂತ ಸ್ವಲ್ಪ ಒಳಗೊಂಡೋಗ್ಬಿಡು ವಿಡಿಯೋ. ಎಲ್ಲೆಲ್ಲಿ ತೀರಾ ಸಮಸ್ಯೆ ಇತ್ತು ಹೋಗಿರ್ಲಿಲ್ವೋ ಅಂಥದಕ್ಕೆ ಈಗ ಉಳ್ಕೊಂಡಿದ್ದು ಅದನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಮುಖ್ಯವಾಗಿ ನಮಗೆ ಬಸ್ ಡಿಪೋ ಇಲ್ಲ. ಎಲ್ಲನೂ ಕೊಳ್ಳೇಗಾಲ ಡಿಪೋ ಇಂದಲೇ ಆಪ್ರೇಟ್ ಮಾಡಬೇಕು. ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ಇವರು ಇಷ್ಟೊತ್ತು ಅದನ್ನೇ ಡಿಪೋ ಅಂತ ಐತೆ ಈಗ. ಸೊ ನಾನು ಸಹ ಅದಕ್ಕೆ ಆ್ಯಕ್ಚುಲಿ ಸಾರಿಗೆ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂಥೇಳಿ UD ಮುಖಾಂತರ 4.5 ಕೋಟಿ ಅನುದಾನ ಕೊಟ್ಟಿದ್ವಿ. ಬಟ್ ಇನ್ನೂ 4.5 ಕೋಟಿ ಬೇಕು. ಬಟ್ ಅದನ್ನು ಮುಂದುವರೆಗೆ ಕೊಡ್ತೀವಿ ಅಂತಾರೆ, ಅದು ಗ್ಯಾರಂಟಿ ಆಗಿರಲಿಲ್ಲ. ಈಗ ಅದನ್ನು ಫಾಲೋ ಅಪ್ ಅಲ್ಲಿದ್ದೀವಿ. ಆದಷ್ಟು ಬೇಗ ಟೆಂಡರ್ ಕರೆದು, ಅದು ಆ್ಯಕ್ಚುಲಿ ಪ್ರಸಾದ್ ಸಾಹೇಬ್ರ ಗಮನಕ್ಕೆ ಹೋಗಿದೆ. ಅದು ಹೇಗಾರು ಮಾಡಿ ಟೆಂಡರ್ ಮಾಡಿ ಅಂತ ಒಂದು ಪ್ರಸ್ತಾಪ ಈಗಾಗಲೇ ಆಗಿದೆ. ಸೊ ಅದಾಗಿರೋದ್ರಿಂದ ಅದನ್ನು ಟೆಂಡರ್ ಆಗಲಿ, ಉಳಿದಂಥ ಹಣನ ಆದಷ್ಟು ಯಾವುದಾದ್ರೂ ರೀತಿಯಲ್ಲಿ ಒದಗಿಸೋಕ್ಕೆ ಅದನ್ನು ಅನುವು ಮಾಡೋಕ್ಕೆ ಎಲ್ಲ ಒಂದು ಪ್ಲಾನಿಂಗ್ ಆಗಿದೆ. ಅದನ್ನು ಮಾಡೋಣ. ಅದಕ್ಕೆ ಡಿಪೋ ಆದರೆ ಮಾತ್ರ ಇವೆಲ್ಲ ಬಗೆಹರಿಲಿಕ್ಕೆ ಸಾಧ್ಯ. ಅದನ್ನು ಸ್ವಲ್ಪ ದಿನದಲ್ಲಿ ಅದು ಆಗೋದಿದೆ. ಅದನ್ನು ಆ ಪ್ರಾಬ್ಲಮ್ನು ಸಾಲ್ವ್ ಮಾಡಿದ್ವಿ ಸರ್. ಮತ್ತೆ ಇನ್ನೊಂದು, ಇಲ್ಲಿ ಮೆಟ್ಲಿಂಗ್ ಅಂತ ಏನು ಹೇಳಿದ್ರಿ, ದಯವಿಟ್ಟು ಮೆಟ್ಲಿಂಗ್ ಮಾತ್ರ ಮಾಡಿಸ್ಕೊಡೋಕ್ಕೆ ಹೋಗ್ಬೇಡಿ. ರೋಡ್ ಹಾಕಾಗಿದ್ರೆ ಹಾಕ್ಬಿಡಿ ಸರ್. ಮೇನ್ ರೋಡಿಂದ ಬಸ್ ಡೈಲಿ ಬರುತ್ತೆ ಹೋಗುತ್ತೆ. ಆದರೆ ಒಳಗಡೆ ಒಂದು 8 ಹಳ್ಳಿಗಳಿಗೆ ಬಸ್ಗಳು ಆಗ್ಲಿಂದ ಇರಲೇ ಇಲ್ಲ. ಇಲ್ಲಿಂದ ಶಾಲಾ ಕಾಲೇಜು ಮಕ್ಕಳುಗಳು ಡೈಲಿ 2-3 ಕಿಲೋಮೀಟರ್ ನಡ್ಕೊಂಡೋಗಿ ಬಸ್ಸನ್ನು ಹತ್ತಿ ಮತ್ತೆ ವಾಪಸ್ ಬರಬೇಕಾದ್ರೆ ನಡ್ಕೊಂಡು ಮನೆಗೆ ಬರೋವಂಥ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ನಾವು 1 ವರ್ಷದಿಂದನೂ
ಮನವಿ ಮಾಡ್ಕೊಂಡು ಬರ್ತಾನೆ ಇದ್ವಿ. KSRTC ಗಾಗ್ಲಿ ಶಾಸಕರಿಗಾಗ್ಲಿ ಎಲ್ರಿಗೂ ಮನವಿ ಮಾಡ್ಕೊಂಡು ಬರ್ತಾನೆ ಇದ್ವಿ. ಫೈನಲಿ KSRTC ಬಸ್ಸನ್ನ ಬಿಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಒಂದು ಬಿಟ್ಟಿದ್ದಾರೆ. ನಾವು ಒಂದು ಸಾಕಾಗಲ್ಲ, ಒಂದು 2 ಬಸ್ಸನ್ನ ಬಿಡಿ ಅಂದ್ಬಿಟ್ಟು ಹೇಳಿದ್ವು. ಆದರೆ ಸದ್ಯಕ್ಕೆ ಇವಾಗ ಒಂದು ಬಿಟ್ಟಿದ್ದೀವಿ. ಸೊ ಓಡಾಡ್ಲಿ, ಮುಂದೆ ನೋಡೋಣ, ಹಾಗೆ ಅಪ್ಡೇಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಬೆಳಿಗ್ಗೆ ಟೈಮ್ ಒಂದು 2 ಬಸ್ ನೋಡೋಣ, ವ್ಯವಸ್ಥೆ ಮಾಡೋಣ ಸರ್. ಇಲ್ಲೇ ನೋಡ್ತಾ ಇದ್ದೀರಾ ರೋಡು. ಈ ರೋಡು ತಾರನ್ನೇ ನೋಡಿಲ್ಲ. ಹಾಗಾಗಿ ಇದು ಸುಮಾರು 1 ಕಿಲೋಮೀಟರ್ ಅಷ್ಟು ಬರುತ್ತೆ. ಈ 1 ಕಿಲೋಮೀಟರ್ಗೆ ನಾವು ತಾರ್ ಹಾಕ್ಸ್ಕೊಡಿ ಅಂದ್ಬಿಟ್ಟು ಶಾಸಕರಿಗೆ ಹೇಳಿದ್ವಿ. ಅವರು ಗುದ್ಲಿ ಪೂಜೆ ಮಾಡಿದ್ರು, ಹಾಕ್ಸ್ಕೊಡ್ತೀವಿ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತು ಮೆಟ್ಲಿಂಗ್ ಆಗಿದೆ ಅಂತ. ಇಲ್ಲಿನ ರೈತರು, ಊರವರು ಎಲ್ಲರೂ ಅವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಕಾಯ್ಕೊಂಡು ಶಾಸಕರು ಬರ್ತಾರೆ, ನಮ್ಮ ರೋಡ್ ಆಗುತ್ತೆ ಅಂತ ಎಲ್ಲರೂ ಖುಷಿಯಿಂದ ಇದ್ರು. ಆದರೆ ರೋಡ್ ಆಗಿದೆಯಂತೆ, ಆದರೆ ಮೆಟ್ಲಿಂಗ್ ಅಂದ್ಬಿಟ್ಟು ಲಾಸ್ಟ್ ಹೇಳಿದ್ರು. ಅದೊಂದು ಬೇಜಾರಾಯ್ತು ಎಲ್ರಿಗೂ. ಪ್ರತಿ ವರ್ಷನೂ ಅದನ್ನೇ ಮಾಡ್ಕೊಂಡು ಬರ್ತಾವ್ರೆ, ಮೆಟ್ಲಿಂಗು. ಅದು ಎಷ್ಟೇ ಮಾಡಿದ್ರು ಅದು ಈ ರೋಡ್ ಉಳಿಯಲ್ಲ. ಅಂದರೆ ವೆಹಿಕಲ್ಸ್ಗಳೆಲ್ಲ ತಿರ್ಗಾಡೋದ್ರಿಂದ ಒಂದು ಮಳೆ ಊದ್ರೆ ಸಾಕು, ಅಲ್ಲಿ ಏನು ನೀವು ಹಾಕಿರ್ತೀರ ಮೆಟ್ಲಿಂಗು ಎಲ್ಲ ಕೊಚ್ಕೊಂಡು ಎಲ್ಲ ಡ್ರೈನಿಗೆ ಹೊರಟೋಗುತ್ತೆ. ಹಾಗಾಗಿ ಈ ಮೂಲಕ ನಾವು ಶಾಸಕರಿಗೆ ಹೇಳೋದು, ದಯವಿಟ್ಟು ಮೆಟ್ಲಿಂಗ್ ಮಾಡ್ಸೋದಕ್ಕೆ ಹೋಗಬೇಡಿ ಸರ್. ದಯವಿಟ್ಟು ನಮ್ಮ ಈ ರೋಡ್ ಏನಿದೆ ಇದಷ್ಟಕ್ಕೆ ಬರೀ 1 ಕಿಲೋಮೀಟರ್ ಅಷ್ಟೇ. ಇದಕ್ಕೆ 100 ಕೋಟಿ ಖರ್ಚಾಗಲ್ಲ, ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ತಾರ್ ರೋಡ್ ಹಾಕ್ಸ್ಕೊಡಿ. ಇಲ್ಲಿನ ರೈತರಿಗಾಗಲಿ ಇಲ್ಲಿನ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅದು. ಸೊ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಶಾಸಕರು. ಮಂಜುನಾಥ್ ಅವರು ಹಲವಾರು ಕೆಲಸಗಳು ಮಾಡಿದ್ದಾರೆ. ಹಾಗಾಗಿ ಈ ಕೆಲಸನೂ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ದಯವಿಟ್ಟು ಇಲ್ಲಿ ತಾರ್ ರೋಡನ್ನು ಹಾಕ್ಸ್ಕೊಡ್ಬೇಕು ಅಂದ್ಬಿಟ್ಟು ಈ ಮೂಲಕ ನಿಮಗೆ ಮನವಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ KSRTC ಡಿಪೋ ಮ್ಯಾನೇಜರ್, ನಮ್ಮ ಕೊಳ್ಳೇಗಾಲ ವಿಭಾಗ, ಅವ್ರಿಗೂ ತುಂಬ ಧನ್ಯವಾದಗಳು. 1 ಬಸ್ ಬಿಟ್ಟಿದ್ದೀರಾ ಸರ್, ಆದಷ್ಟು ಬೇಗ ಇನ್ನೊಂದು ಬಸ್ ಬಿಡೋ ಥರ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿನ ರೈತರಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದಿಷ್ಟು ಹೇಳ್ತಾ ಎಲ್ರಿಗೂ ಒಳ್ಳೇದಾಯ್ತಲ್ಲ, ಸೊ ಅಷ್ಟೇ ಸಾಕು. ನಾವು ಆಗ್ಲಿಂದ ಸುಮ್ಮನೆ ಬಾಯಿ ಬಡ್ಕೊಂಡೇ ಬರ್ತಾ ಇದ್ದೋ, ಬಸ್ ಇಲ್ಲ, ರೋಡ್ ಇಲ್ಲ, ಮೂಲಭೂತ ಸೌಕರ್ಯಗಳು ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತ. ಸೊ ನಮ್ದು ಏನು ಗೊತ್ತಾ, ಇಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರನೋ ಅಥವಾ ಬೇರೆಯವರ ಸ್ವಾರ್ಥಕ್ಕೆ ಯಾರಿಗೂ ಏನು ಮಾಡ್ತಾ ಇಲ್ಲ. ಅಂದರೆ ಊರಿನ ಜನಕ್ಕೆ ಒಳ್ಳೇದಾಗಬೇಕು, ಇಲ್ಲಿನ ಮಕ್ಕಳಿಗೆ ಹೆಲ್ಪ್ ಆಗಬೇಕು. ಸೊ ಅದಕ್ಕೆ ರೋಡ್ ಚೆನ್ನಾಗಾಗಬೇಕು, ಬಸ್ ಬರಬೇಕು, ಕುಡಿಯೋದಕ್ಕೆ ನೀರು ಕರೆಕ್ಟಾಗಿ ಬರಬೇಕು. ಎಲ್ಲ ಸೌಕರ್ಯಗಳು ಸಿಕ್ಕಿದಾಗ ನಾವು ಕರೆಕ್ಟಾಗಿರೋ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಅರ್ಥ. ನೀವು ಅಷ್ಟೇ, ನಿಮ್ಮ ಊರುಗಳಲ್ಲೂ ಬಸ್ಗಳಿಲ್ಲ. ತುಂಬ ಜನ ಕೇಳ್ತಾರೆ, ನಮ್ಮೂರುಗಳಲ್ಲೂ ಬಸ್ ಇಲ್ಲ, ನಮ್ಮೂರುಗಳಲ್ಲೂ ರೋಡ್ ಇಲ್ಲ, ದಯವಿಟ್ಟು ಬನ್ನಿ ಮಾತಾಡಿ ಅಂತ. ಸೊ ನಾವು ಬಂದು ಮಾತಾಡೋದಲ್ಲ. ಯಾವಾಗ ಒಂದೂರಿನ ಗ್ರಾಮಸ್ಥರು ಅಥವಾ ಅಲ್ಲಿನ ಜನರು ಎಲ್ಲ ಒಗ್ಗಟ್ಟಾಗಿ ಒಂದು ತಪ್ಪನ್ನ ಅಥವಾ ಒಂದು ಕೆಲಸದ ಬಗ್ಗೆ ಪ್ರಶ್ನೆ ಮಾಡ್ತಾರೋ, ಆವಾಗ ಆ ಕೆಲಸ ಬೇಗ ಆಗುತ್ತೆ. ಸೊ ಅದು ನಿಮ್ಮ ಕರ್ತವ್ಯ ಅಲ್ಲ, ಅದು ನಿಮ್ಮ ಹಕ್ಕು. ಕೇಳೋದು ನಿಮ್ಮ ಹಕ್ಕು, ಮಾಡಿಸ್ಕೊಡೋದು ಅವರ ಕರ್ತವ್ಯ. ಇದು ನನ್ನಿಂದ ಆಯಿತು ಅಥವಾ ಅವರಿಂದ ಆಯಿತು, ಇನ್ನೊಬ್ಬರಿಂದ ಆಯಿತು ಅಲ್ಲ. ಸೊ ಎಲ್ಲರೂ ಒಟ್ಟಾಗಿ ಸೇರಿದ್ರಿಂದಲೇ ಇದಾಗಿದ್ದು. ಸೊ ಇದರಿಂದ 4 ಜನಕ್ಕೆ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಇದಕ್ಕೆ ಬಸ್ ಬತ್ತಿಲ್ಲ, ಬಸ್ಸಲ್ಲಿ ಬರೋಕ್ಕಿಲ್ಲ ನೀವು? ಅಲ್ಲಿ ಬತ್ತೆ, ಇಲ್ಲಿ ಬಂದು ಇಳಿಕೋಬೇಕು ನೀವು. ಈ ಬಸ್ ಬಂದದ ಮೊದಲು ಐತಲ್ಲ, ಆ ಬಸ್ ಬರ್ತದೆ. ಮೊದಲು ಬಸ್ ಕಡಿಯಕ್ಕಾಗಲ್ಲ, 4:20 8 ಒಟ್ಟಿನಲ್ಲಿ 8 ಗಂಟೆಗೆ ಅಲ್ಲಿ ಬಿಡ್ತು. ನಿಮ್ಮೂರು 8 ಗಂಟೆಗೆ ಈಗ ಹೋದಾಗಾರ ನಮ್ಗೆ ಇಲ್ಲಿ ಸಿಕ್ಕದ ಅದು ವಾಪಸ್ ಐತೆ ನಂಗೆ ಕುಸು. ಅದೇ ಹಂಗ್ ಬಂದ್ ಹಿಂಗ್ ಬರ್ತಾನೆ. ಅದು 8 ಗಂಟೆ 8:20 ಬರ್ತದೆ ಆ ಬಸ್ಸು. ರೋಡ್ ಚೆನ್ನಾಗಿ ರೋಡ್ ಆಗುತ್ತೆ. Early the next morning. ನಮ್ಮೂರಿಗೆ KSRTC ಬಸ್ ಬಿಟ್ಟು 2 ದಿನ ಆಯಿತು. ಡೈಲಿ ಬೆಳಿಗ್ಗೆ 8 ಗಂಟೆ 8:15 ಬರ್ತಾನೆ, ಮತ್ತು ಸಂಜೆ 4 ಗಂಟೆ 4:15 ಅಷ್ಟೊತ್ತಾಗುತ್ತೆ. ಅಂದರೆ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಬಿಡಿಸಿದ್ವಿ. ಬೆಳಿಗ್ಗೆ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದು, ಮತ್ತು ಆ ಕಡೆಯಿಂದ ಸ್ಕೂಲಿಂದ ಕರ್ಕೊಬರೋ ಥರ. ಸಿಟಿಗಳಲ್ಲಿ ನಾವು ಬಸ್ಗಳನ್ನು ನೋಡೋದು ಕಾಮನ್ನು. ಆದರೆ ನಮ್ಮ ಹಳ್ಳಿಗಳಲ್ಲಿ ಯಾವಾಗಲೂ ಬರದೇ ಇರೋ ಊರಲ್ಲಿ KSRTC ಬಸ್ ಅಥವಾ ಬಸ್ಗಳನ್ನು ನೋಡಿದಾಗ ಆಗೋ ಖುಷಿನೇ ಬೇರೆ. ನೋಡಿ ಇವಾಗ ಬರುತ್ತೆ. ನಮ್ಮ ಊರು ಟೂರ್ ಮಾಡಬೇಕು ಅಂದ್ಬಿಟ್ಟು ಟೈಮೇ ಸಿಕ್ಕಿಲ್ಲ. ಸೊ ನೆಕ್ಸ್ಟ್ ಈ ವೀಕಲ್ಲೇ ನಮ್ಮ ಊರು ಟೂರ್ ಮಾಡ್ತೀನಿ. ಸೊ ಸದ್ಯಕ್ಕೆ ನೋಡಿ ಒಂದು ಕ್ಲಿಪ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ರಿ, ಇವಾಗ ರಾಜು ಅವರ ಕೃಷಿ ಹೊಂಡದ ಒಳಗಡೆ ಯಾವುದೋ ಪೈಪ್ ಕಳೆದೋಗಿದೆಯಂತೆ. ಮೋಟ್ರಿಂದ ಪೈಪಿಗೆ ಜಾಯಿಂಟ್ ಆಗಿರೋ ಪೈಪು ಕಳೆದೋಗಿದೆಯಂತೆ. ಇವಾಗ ಅದನ್ನ ಹೋಗಿ ಹಾಕಬೇಕು. ಅದು ಈ ಚಳಿಲಿ ಬೆಳಿಗ್ಗೆ 8:15 ಬಿಸಿಲು ಮಾತ್ರ ಚೆನ್ನಾಗಿದೆ, ಆದರೂ ಇದನ್ನು ಮುಟ್ಟಕ್ಕಾಗ್ತಿಲ್ಲ. ಒಳಗೋಗಿ ಅಲ್ಲಿಗೆ ಹಾಕು ಅಂತಾನೆ. ಏನು ಬಾಯ್ ಮಾಡೋದು? ಸರಿ, ಇಬ್ರು ಹೋಗಂಬರ ಅಲ್ಲಿ ಹಿಡ್ಕೊಳಂಗಿಲ್ಲ ಹೋಗೋರು ಪೈಪ್ ಒಳಗೆ
ಇದ್ದು ಬೇರೆ ಏನ್ ಮಾಡ್ತಿದ್ದೆ ಬಾ ಬಾಡಿ ಯಾರು ಸಿಕ್ಲಿಲ್ಲ ನಡೆ ಬಾ. ಇವಾಗ ಈ ನೀರು ಒಳಗಡೆ ಹೋಗಿ ಅಲ್ಲಿ ಒಳಗಡೆ ಒಂದು ಪೈಪ್ ಕಳೆದೋಗಿದೆ, ಅದನ್ನ ಹಾಕ್ಬಿಟ್ಟು ಬರೋಣ ಬನ್ನಿ. ಅದೆಷ್ಟು ಸುಳಿಯೋ ಅದೇನು ಒಂದ್ಸತಿ ಒಳಗಡೆ ನಿಮ್ ತಾತ ಬೆಂಕಿ ಹಾಕ್ಬಿಟ್ಟು ಕಾಯಿಸಿದ್ನ. ಬೆಂಕಿ ಹಾಕುರು ಒತ್ತಾಗಿತ್ತಲ್ಲ ತಾರ್ಪಳ್ಗೆ ಹಾಕುಗ್ರು. ಸರಿ ಬಾಯ್, ಹೋಗಿದ್ ಬರಲ್ಲ. ಗುಡ್ ಬೈ. ಎಲ್ಲ ಸಿಗ ಬೇಕಾಯ್ತ ಇದೆಲ್ಲ ಪ್ರೂಫ್ಗಳು ಏನು ಅಂತ LIC ಆಮೇಲೆ ನಮ್ಮಿಬ್ರ ಮೇಲೆ ಕೇಸ್ ಬರ್ಬಾರ್ದಲ್ಲ ಇವ್ರೆ ತೌದ್ರು ಅಂತ. ನನ್ಗೇನಾದ್ರು ಜ್ವರ ಬಂದು ಶೀತ ಆದ್ರೆ ನೆಗಡಿ ಆದ್ರೆ ಅದಕ್ಕೆಲ್ಲ ಕಾರಣ ರಾಜು. ನಮ್ಮ ಹುಡುಗೇನಾದ್ರು ಕೇಳಿದ್ರೆ ನಿನ್ನ ಹೆಸರು ಹೇಳೋದು. ನೀನು ಇದ್ರ ತಾನೆ ಹೇಳ್ತಿದ್ದೆ ಅಷ್ಟೇ. ಇರೋ ಒಬ್ಬ ಮಗ ಗುರು ಬೈ ಕಾಲ್ ಹಾಕಿದ್ರೆ ಕುಳು ಕುಳು ಅಂತದೆ. ಬ್ಯಾಡ ಹಂಗ ಹೋಗ್ಬೇಡ. ಶಿಸ್ತಾಗ ಒಂದ್ ಸ್ವಲ್ಪ ಮುಳುಗಿದ್ ಆಮೇಲೆ ಓಡೋಗು. ಹಂಗಾದ್ರೆ ಒಂಥರ ಚಳಿ ಆಯ್ತು ಕಣ ಒಂದಷ್ಟು ದಿನಕ್ಕೆ. ಹೌಲ ಫ್ರೀಜ್ ಆಗೋಯ್ತು, ಬಾಡಿ ಫ್ರೀಜು. ಹೆಂಗೆ ಎದುರ್ಸತ್ ನಾವು. ಅಲ್ಲಿ ನಿಜ ಏನಾದ ಗುರು ಅಲ್ಲಿ ಕೇಬಲ್ ವೈರ್ ಕಂಡ್ಬಿಡ, ಕೇಬಲ್ ವೈರ್ ಬಿಡ ನೀನ್ ಕೆಳಗಲ್ಲಿ ಫಸ್ಟ್ ಅದು ಏನು ಹೋಗಿದೆ ನೋಡು. ಮೋಟರ್ ಪೈಪ್ ಹೋಗಿದ್ದು, ಇರಾವಾಗ ಹೋಯ್ತೀನಿ, ಡೋಂಟ್ ವರಿ. ಬೇಡ ಗುರು ಕಟ್ಬಿಟ್ರ ಆಮೇಲೆ ಹೊಂಟೈತಾನವ. ಓಕೆ, ಇಲ್ಲಿ ಆಳ ಇರೋದು. ಇವಾಗ ಒಳಗೋಗಿ ನೋಡೋಣ ಬನ್ನಿ, ಮೋಟ್ರ್ ಎಲ್ಲ ಇದೆಯಂತ. ಒಳಗೋಗಿ ಅದನ್ನ ಹಾಕ್ಬೇಕು. ಇವಾಗ ಎಷ್ಟು ಆಳ ಹೋಗ್ಬೇಕು? 30 ಅಡಿ ಆಳ. ನಾವು ಹಾಗೆ ಹೋದ್ರೆ ಆಗಲ್ಲ, ಇಲ್ಲಿ ಒಂದು ಪೈಪ್ ಇದೆ. ಓಕೆ, ಲೆಟ್ಸ್ ಗೋ ಇನ್ಸೈಡ್ ದ ವಾಟರ್. ಅಲ್ಲಿ ನೋಡ್ರಿ, ನೀರು ಎತ್ತಿದ್ರೆ ಎಲ್ಲ ಅಲ್ಲೇ ಬರ್ತಾ ಇದೆ. ಆಫ್ ಮಾಡು. ಇದನ್ನ ನೀರು ಒಳಗಡೆ ತಗೋಗಿ ಹಾಕಕ್ಕದ್ದ ಕಷ್ಟ ಬೈ. ಒಳಗಡೆ ಹಾಕಕ್ಕೆ, ಮೇಲ್ಗಡೆ ಹಾಕಕ್ಕೆ ಕಷ್ಟ. ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಮಾತಾಡ್ತಾನೆ ತಳ್ಳುಬೈ ಅವನ್ನ. ಓಕೆ ಬನ್ರಿ, ಇದನ್ನ ನೀರ್ ಒಳಗಡೆ ತಗೊಂಡೋಗಿ ಹಾಕೋಣ. ಇದೆಲ್ಲೇ ಮೋಟ್ರ್ ಎಲ್ಲ ಅದೇನದೇ ಮರ್ತೈತೆ ನನಗೆ. ಒಬ್ಬ ಮನುಷ್ಯ ನೀರೊಳಗಡೆ ಎಷ್ಟೊತ್ತು ಇರ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ಒಂದು ಚಾಲೆಂಜು. ಬೈ ಟೈಮರ್ ಆನ್ ಮಾಡ್ಕೊ. ಮಿನಿಮಮ್ ಎಷ್ಟೊತ್ತು ಇರ್ತೀನಿ ಅಂತ ಕೌಂಟ್ ಮಾಡ್ಕ. ಲೈ ನೀನು ಇಬ್ರು ಅಲ್ಲಿ ಕೌಂಟ್ ಮಾಡ್ತೀರ. 1 2 3 ಸ್ಟಾರ್ಟ್.
ಎಷ್ಟೊತ್ತಾಯ್ತು? 47 ಸೆಕೆಂಡು. ಅಷ್ಟೇನಾ? ಒಂದು ನಿಮಿಷ ಇರ್ಲಿಲ್ವಾ? ಅವತ್ತು ಬಿಸಿಲಿರ್ಲಿಲ್ಲ, ಸರಿಯಾಗಿ ಕಾಣಿಸ್ಲಿಲ್ಲ. ಇವಾಗ ನೀರು ಒಳಗಡೆ ಹೋಗ್ತೀನಿ ನೋಡಿ, ಒಳಗಡೆ ಏನೆಲ್ಲ ಇದೆ ಅಂತ ಕಾಣಿಸುತ್ತೆ. ಹೋಣ. ಒಳಗಡೆ ಸಿಕ್ಕಾಬಟ್ಟೆ ಮೀನುಗಳಿದ್ದಾವೆ. ಅದು ನನಗೆ ಕಾಣಿಸ್ತಿಲ್ಲ, ನಿಮ್ಗೆ ಕಾಣಿಸ್ತಿರ್ಬೋದಲ್ವಾ? ಸೊ ಇನ್ನೊಂದು ಸಲ ಹೋಗೋಣ ಬನ್ನಿ ಒಳಗಡೆಗೆ. ಅಬ್ಬಾ ಫೈನಲಿ ನಮ್ಮ ಕಾರ್ಯಾಚರಣೆ ಮುಗೀತು ರೀ. ನೀರು ಒಳಗಡೆಗೆ ಹೋಗಿ ಆ ಪೈಪಲ್ಲಿ ಬರುತ್ತಲ್ಲ ವಾಸರ್, ಅದು ಕಳೆದೋಗಿತ್ತು. ಅದನ್ನು ಹಾಕಿ ಅದಕ್ಕೆ ಮೇಲ್ಗಡೆ ತಂತಿ ಹಾಕಿದ್ದೀವಿ. ನಾನು ಒಳಗಡೆಗೆ ಹೋದಾಗ ಆ ಮೀನುಗಳು ಅದು ಎಲ್ಗೊಟ್ಟದವು ಏನೋ. ಇಲ್ಲಿ ನೋಡಿ ಮೇಲ್ಗಡೆಗೆ ಬಂದಾಗ ಎಷ್ಟು ಕಾಣಿಸ್ತವೆ ಇಲ್ಲಿ ಮೇಲ್ಗಡೆ. ಐ ಕನ್ವರ್ಟೆಡ್ ದುಬೈ ಟು ದುಬೈ ಸೇಕ್. ಅದೊಂದು ವೀಡಿಯೋ ಮಾಡ್ಬೇಕು ಗೈಸ್, ಮಾಡೋಣ. ನನ್ನ ಬೈ ದುಬೈ ಸೇಕ್ ಅದು ಡ್ರೆಸ್ ರೆಡಿ ಆಗ್ತಾಯಿದೆ, ಅಲ್ಲಿ ಕೊಟ್ಟಿದ್ದೀವಿ ಟೈಲರ್ ಕೊಟ್ಟಿದ್ದೀವಿ. ಟೈಲರ್ ಕೊಟ್ಟಿದ್ದೀವಿ ಹೊಲಿಯೋಕೆ, ಬಟ್ಟೆ ಇನ್ನೂ ರೆಡಿಯಾಗಿಲ್ಲ. ದುಬೈ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನೆ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿರಿ, ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ, ಎಷ್ಟು ಜನ ಸರಿಯಾಗಿ ಹೇಳ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ. ಕರೆಕ್ಟಾಗಿ ನೋಡಿ ಎಷ್ಟನೇ ಕ್ಲಾಸು ಓದ್ತಿರ್ಬೋದು ಕಮೆಂಟ್ ಮಾಡಿ. ಆಪ್ಷನ್ ಕೊಡಲಾ? ಆಪ್ಷನ್ ಬೇಡ. 5ನೇ ಕ್ಲಾಸ್ ಬೇಡವಾ? ಆಪ್ಷನ್ ಬೇಡವಂತೆ. ಸೊ ನೀವೇ ಕಮೆಂಟ್ ಮಾಡಿ. ಸರ್ ನಮಗೆ ಕೂಲಿ ಕೊಟ್ಬಿಡಿ, ನಾವು ಹೋಗ್ತೀವಿ. ಹಾಂ, ಫೀಸು ಕೂಲಿ ಅಲ್ಲ, ನಮ್ಮ ಫೀಸ್ ಕೊಡಿ. ಏನು ರೇಟ್ ಇದ್ದಿದ್ದು ಬೀಟ್ರೋಟು? ಮಾರ್ಕೆಟ್ 12 ರೂಪಾಯಿ, ನಿಮ್ಗಾದ್ರೆ 20 ನೋಡ್ರಿ. ರಾಜು ಬೆಳೆದಿರೋ ಬೀಟ್ರೋಟು ದಪ್ಪಾಗಿರುತ್ತೆ. ಇಲ್ಲಿ ನೋಡಪ್ಪ, ಒಂದೊಂದ್ಸಲ 30, 40, 50 ಇರುತ್ತೆ. ಹಾಂ, ರಾಜು ಯಾವಾಗ ಬೆಳೆದ ಅವಾಗ 10 ರೂಪಾಯಿಗೆ ಬಂದ್ಬಿಡುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನೋಡಿ ನಮ್ಮ ಕಡೆಯಿಂದ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ಎಂಜಾಯ್. ನೋಡ್ರಿ ರೆಡ್ ಆ್ಯಪಲ್ಲು ನೋಡಿ, ಸುಮಾರು ಒಂದು 5-6 kg ಇದೆ. ಬೆಂಗಳೂರಲ್ಲಿ ಇದಕ್ಕೆ 1 kgಗೆ ಎಷ್ಟು? ಮಿನಿಮಮ್ ಒಂದು 30-46 ಇರುತ್ತೆ. 45 ಎಷ್ಟು ಬೈ? 200 ರೂಪಾಯಿ. ಅದಕ್ಕೆ ಬೇರೆ ಡಿಗ್ರಿ ಓದಾನೆ ಅಂತಿದೆ ಸುಮ್ಮನೆ. ನನ್ನ ಯಾಕೆ ಮತ್ತೆ ಹೇಳ್ದೆ ಬೈ, ನನ್ನ ಕ್ಯಾಮ್ರಾಮ್ಯಾನು. ನಾನೇನಯ್ಯ ತಪ್ಪು ಮಾಡ್ದೆ? 200 ರೂಪಾಯಿ ಇಷ್ಟಕ್ಕೆ. ಬೆಂಗಳೂರಲ್ಲಿ ಅದು ಸಿಗೋಲ್ಲ ನೋಡಿ. ನಾವು ಹಿಂಗೆ ಒಂದು ರೌಂಡ್ ಸುಮ್ಮನೆ ಹಿಂಗೆ ಬಂದರೆ ಸಾಕು, ಇಷ್ಟಿಷ್ಟು ತರಕಾರಿಗಳು. ರೆಡ್ ಆ್ಯಪಲ್ಗಿಂತ ಸ್ಟ್ರಾಂಗು ಇದು. ಹಾರ್ಟ್ಗೊಳ್ಳೇದು ಇದನ್ನ ತಿನ್ರಿ ಬೀಟ್ರೋಟ್. ಸಿಟಿಲಿ ಇರೋರೆಲ್ಲ ಸ್ವಲ್ಪ ಹಳ್ಳಿ ಕಡೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ರಾಜ್ಯಕ್ಕೆ ರೈಟರ್ ಸಿಗುತ್ತೆ. ಈ ಬೆಳೆ ನೀವು ನೋಡಿರಲ್ಲ ಅನ್ಸುತ್ತೆ. ಇದ್ರ ಹೆಸರು ಚಿಯಾ ಅಂತ. ಈ ಒಂದು ವಾರದಲ್ಲಿ ಬರ್ಬೇಕಿತ್ತು ನೀನು. ಎಲ್ಲ ಉದ್ರೋಗ್ಬಿಟ್ಟ. ಸಕ್ಕತ್ತಾಗದ ಕಣ ಇದು. ಈ ಲೊಕೇಶನ್ ಹಾಕ್ಬಿಡೋರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೂವುಗಳು ಸಿಗ್ತವೆ ಅಂದ್ಬಿಟ್ಟು ನೀಟಾಗಿ ಮಾಡಿಸ್ಬೋದಿದ್ರಲ್ಲಿ. ಪ್ರೀ ವೆಡ್ಡಿಂಗ್ ಶೂಟು ಒಂದು ತಿಂಗ ಅಂದ್ಬಿಟ್ಟು ಹೇಳಿರ್ತೀನಿ. ಹಾಕ್ಬಿಡು ಒಂದಷ್ಟಾಗ್ಲಕ್ಕ. ಸೂರ್ಯಕಾಂತಿ ಇದನ್ನೆಲ್ಲ ಅಷ್ಟೇ.